ಆತ್ಮೀಯ ವಿದ್ಯಾರ್ಥಿಗಳೇ, SSLCಗೆ ಮತ್ತೊಂದು ಪ್ರಮೇಯ ಬೀಳಬಹುದು 4 ಅಥವಾ 5 ಮಾರ್ಕ್ಸಿಗೆ. ಯಾವ ಪ್ರಮೇಯ ಅಂದ್ರೆ ಕೋನ ನಿರ್ಧಾರಕ ಗುಣ ಪ್ರಮೇಯ. ಈ ಪ್ರಮೇಯ ಅವರು ಕೊಟ್ಟಿದ್ದಾರ ಸಾಧಿಸಿ ಅಂತ ಇಂಗ್ಲಿಷ್ ಕೊಟ್ಟಿರ್ತಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವ ಸಮರೂಪಿಗಳಾಗಿರ್ತಾವ. ಏನ್ ಮಾಡಬೇಕು? ಸಾಧಿಸಿ ಅಂತ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಂತ ಹೇಳಿಕೆ ಏನಾಗಿದ್ದ ನಾವೇನ್ ಮಾಡ್ಬೇಕು? ದತ್ತ ಸಾಧನೆಯ ರಚನೆ ಏನ್ ಮಾಡ್ಬೇಕು? ಬರಿಬೇಕು. ಹಂಗಾರೆ ದತ್ತ ಅವ್ರು ಏನ್ ಕೊಟ್ಟಿದಲ್ಲ ಅದನ್ನ ದತ್ತ ಎರಡು ತ್ರಿಭುಜಗಳಿಂದ ಎರಡು ತ್ರಿಭುಜ ತಗೋಬೇಕು. ತ್ರಿಭುಜ ABC ಮತ್ತೆ DEF. ತ್ರಿಭುಜ ABC ಇನ್ನೊಂದ DEF. ಇವುಗಳಲ್ಲಿ ಎರಡು ಏನ್ ಕೊಟ್ಟಿದ್ದಾರೆ ನೋಡ್ರಿ? ಅನುರೂಪ ಕೋನಗಳು ಸಮನಾದರೆ. ಅಂದ್ರೆ ಎ ಅನುರೂಪ ಯಾವ್ದೈತಿ ನೋಡ್ರಿ? ಎ ಅನುರೂಪ D, B ಅನುರೂಪ ಯಾವ್ದೈತಿ? ಎ, C ಅನುರೂಪ ಯಾವ್ದೈತಿ? F. ಅನುರೂಪ ಕೋನಗಳು ಸಮನಾದರೆ ಅಂತ ಅವರು ಕೊಟ್ಟಿದ್ದಾರೆ. ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾದರೆ ಅನುರೂಪ ಬಾಹುಗಳು ಯಾವಪ್ಪ? AB upon DA, AC upon DF, BC upon EF. ಇವ ಅನುರೂಪ ಬಾಹುಗಳ ಅನುಪಾತ ಸಮನಾದರೆ ಏನು ಸಾಧಿಸಲು ಕೊಟ್ಟರು? ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ತ್ರಿಭುಜ ABC ಸಮರೂಪಿ DEF. ಹಂಗಾರೆ ಇದನ್ನು ಸಾಧಿಸಬೇಕಾದ್ರೆ ರಚನೆ ಮಾಡ್ಕೋಬೇಕು. ಏನ್ ರಚನೆ ಮಾಡ್ಬೇಕಂದ್ರೆ AB ಎಷ್ಟೈತ ಅಷ್ಟ DP ಮತ್ತೆ AC ಎಷ್ಟೈತ ಅಷ್ಟ DQ ಆಗುವ ಏನ್ ಮಾಡ್ಬೇಕು? ನಾವು P ಮತ್ತೆ Q ರೇಖೆಗಳನ್ನ ರಚಿಸಿ ಸೇರಿಸಬೇಕು. P ಮತ್ತೆ Q ಬಿಂದುಗಳನ್ನ ರಚಿಸಿ ಸೇರಿಸಬೇಕು. ಕೊಟ್ಟರೆ AB ಸಮ DP, AC ಸಮ DQ ಆಗುವಂತೆ PQ ಅನ್ನು ಏನ್ ಮಾಡಬೇಕು? ರಚಿಸಬೇಕು. ನೆಕ್ಸ್ಟ್ ಹಂಗಾರೆ ಏನು ಸಾಧನೆ ಮಾಡ್ಬೇಕಾದ್ರೆ ಎರಡು ತ್ರಿಭುಜ ತಗೋಬೇಕು ನೋಡಿ. ಏನಪ್ಪ? ABC DPQ. ಎರಡು ತ್ರಿಭುಜಗಳಲ್ಲಿ ABC DPQ ಇವು ತ್ರಿಭುಜಗಳಲ್ಲಿ ಅವರ ಕೊಟ್ಟಿದಾವ ಸಮಕೋನಿಗಳು. ಎ ಎಷ್ಟೈತ ಅಷ್ಟ ಡಿ ಐತಿ ನೋಡಿ. ದತ್ತ ಎ ಕೋನ ಎಷ್ಟೈತ ಅಷ್ಟ ಡಿ ಕೋನ ಐತಿ ದತ್ತ. ಹಂಗಾರೆ ಇನ್ನ ರಚನೆ ಮಾಡ ನೋಡಿ. ಎ ಬಿ ಎಷ್ಟೈತೆ ಅಷ್ಟೇ ನೀವು DP ಮತ್ತೆ AC ಎಷ್ಟೈತೆ ಅಷ್ಟೇ ಯಾವ್ದ DQ. ಇಲ್ಲಿ ರಚನೆ ಮಾಡಿದಾರ. ಹಂಗಾರೆ ಈ ರಚನೆ ಮೂಲಕ ಇವೆರಡು ಸಮ ಅಂತ ಬರ್ಕೋಬೇಕು ಅಂತ. ಹಂಗಾರೆ ಎರಡು ಬಾಹುಗಳು ಒಂದು ಕೋನ ಒಳಗೊಂಡ ಒಂದು ಕೋನ ಸಮ ಇತ್ತಂದ್ರ ಅವು ಎರಡು ತ್ರಿಭುಜಗಳ ಏನಾಗ್ತಾವ? ಸರ್ವಸಮ ತ್ರಿಭುಜಗಳಾಗ್ತಾವ. ಅಂದ್ರೆ ಯಾವ ತ್ರಿಭುಜಗಳವ? ABC DPQ ಎರಡು ತ್ರಿಭುಜಗಳು ಏನಾಗ್ತಾವ? ಸರ್ವಸಮ ತ್ರಿಭುಜಗಳು. ಯಾವ ಸಿದ್ಧಾಂತ ಪ್ರಕಾರ? ಬಾಹು ಕೋನ ಬಾಹು ಸಿದ್ಧಾಂತ ಪ್ರಕಾರ. ಹಂಗಾರೆ ಇನ್ನ ಇವೆರಡು ಸರ್ವಸಮ ಅಂದ್ರೆ ಒಬ್ಬ ಅನುರೂಪ ಬಾಹು ಅನುರೂಪ ಕೋನಗಳು ಸಮ ಅಂತ ನೋಡ್ಕೋಬೇಕು. P ಕೋನ ಎಷ್ಟಿಲ್ಲ ಅಷ್ಟೇ ಯಾವ್ದು ನೋಡಿ? P ಕೋನ. ಯಾಕಂದ್ರೆ ಇವೆರಡು ಏನಂದ್ರೆ ಸರ್ವಸಮ ಅಂತ ನಾವು ಚರ್ಚಿಸಿದ್ವಿ. ಹೌದಾ? B ಕೋನ ಎಷ್ಟೈತೆ ಅಷ್ಟೇ ಯಾವತ್ತು P ಕೋನ. ಇಲ್ಲಿ ಬರೀಬೇಕಾದ್ರೆ B = P ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳು. ಬಟ್ ನಮಗೆ ಗೊತ್ತೈತಿ B ಏನಂತ ಬರ್ತದೆ ನೋಡಿ ದತ್ತೊಳಗೆ? B ಕೋನ ಇದಕ್ಕೆ ಸಮ ಐತಿ, ಈ ಕೋನಕ್ಕೆ ಸಮ ಐತಿ. B ಕೋನ ಈ ಕೋನಕ್ಕೆ ಸಮ ಐತಿ ಅಂತ ಹೇಳಿ ಬರ್ತದೆ. ಅಂದ್ರೆ ಇವೆರಡು ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಏನಾಗ್ಬಿಡ್ತಾವ ನೋಡ್ರಿ? ಸಮ ಆಗ್ತಾವ. B ಕೋನ P ಸಮ ಐತಿ, B ಕೋನ ಈ ಸಮ ಐತಿ. ಅಂದ್ರೆ ಇವು ಒಂದೇ ಅಂಶಕ್ಕೆ ಸಮವಾಗಿರೋ ಅಂಶಗಳು ಪರಸ್ಪರ ಏನಾಗಿರ್ತಾವ? ಸಮ. ಆದ್ದರಿಂದ P ಏನಾಗೈತಿ ನೋಡ್ರಿ? ಈ ಕೋನ P ಕೋನ ಈ. P ಮತ್ತೆ ಈ ಕೋನ ಎರಡು ಸಮ ಆದ್ರೆ ಈ ಎರಡು ರೇಖೆಗಳು ಏನಾಗ್ತಾವ್ರಿ? ಸಮಾಂತರ. ಎರಡು ರೇಖೆಗಳು ಏನಾಗ್ತಾವೆ? ಸಮಾಂತರ. ಯಾವ್ದ? PQ ಸಮಾಂತರ EF. ಆದರೆ PQ ಸಮಾಂತರ ಏನಾಗ್ತೈತಿ? EF. ಹಂಗಾರೆ ಇನ್ನ ಯಾವ ಒಂದು ತ್ರಿಭುಜದಲ್ಲಿ ಒಂದು ರೇಖೆ ಇನ್ನೊಂದು ರೇಖೆಗೆ ಸಮಾಂತರ ಇರ್ತದ್ರೆ ತೇಲ್ಸ್ನ ಪ್ರಮೇಯ ಪ್ರಕಾರ ನಾವು ಏನ್ ಮಾಡಬಹುದು? ಉಪಪ್ರಮೇಯ ಪ್ರಕಾರ ಅವುಗಳ ಅನುಪಾತ ಬರೀಬೇಕು. ದೊಡ್ಡ ತ್ರಿಭುಜ ಅಪಾನ್ ಸಣ್ಣ ತ್ರಿಭುಜ ಅಥವಾ ಸಣ್ಣ ತ್ರಿಭುಜ ಅಪಾನ್ ದೊಡ್ಡ ತ್ರಿಭುಜ ಬರೀಬೇಕು ನೋಡ್ರಿ. DP ನೋಡ್ರಿ ಸಣ್ಣ ತ್ರಿಭುಜ ಐತಿದೆ DP ಅಪಾನ್ DE ಬರ್ದಾಗಿದೆ. ನೆಕ್ಸ್ಟ್ DQ ಅಪಾನ್ DF. ನೆಕ್ಸ್ಟ್ ಇನ್ನ PQ ಅಪಾನ್ EF. ಅಂದ್ರೆ ತೇಲ್ಸ್ನ ಉಪಪ್ರಮೇಯ ಪ್ರಕಾರ ಅನುಪಾತಗಳು ಏನಂತ ಬರೀಬೋದವ? ಸಮ ಅಂತ ಬರೀಬಹುದು. ಬಟ್ ಆದ್ರೆ ನಮ್ಗೆ ಗೊತ್ತೈತಿ DP ಅದಕ್ಕೆ ಸಮ ಇದೆ ಅಂತ ಹೇಳಿ ಮಾಡ್ಕೊಂಡ್ರಿ ನಾವು. DP ಅದಕ್ಕೆ ಸಮ ಐತಪ್ಪ? AB ಗೆ ಸಮ ಐತಿ, DQ ಅದಕ್ಕೆ ಸಮ ಐತಿ, AC ಗೆ ಸಮ ಐತಿ. ಅಂದ್ರೆ ಇಲ್ಲಿ DP ಬದಲಿ AB ಬರೀತೇನೋ, DQ ಬದಲಿ AC ಬರೀತೇವೆ. ಹೌದಾ? ನೆಕ್ಸ್ಟ್ ಇನ್ನ PQ ಬದಲಿ BC ಬರೀತೇನೆ. ನೀವು ಮೂರು ಅನುಪಾತಗಳು ಏನಾಗ್ತವೆ ಅಂದ್ರೆ ಸಮ. ಅಂದ್ರೆ ಮೂರು ಅನುಪಾತಗಳು ಸಮ ಆದ್ರೆ ಆ ಎರಡು ತ್ರಿಭುಜಗಳು ಏನಾಗ್ತಾವ? ಸಮರೂಪಿಗಳಾಗಿರ್ತಾವ. ಏನಾಗಿರ್ತಾವ? ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವ ಅಂತ ಹೇಳ್ಬೋದು.
ಇಷ್ಟು ನೀವು ಬರೆದ್ರೆ ಎಷ್ಟು ಮಾರ್ಕ್ಸ್ ಇಟ್ಟಾಗ 4 ಅಥವಾ 5 ಮಾರ್ಕ್ಸಿಗೆ ಕೇಳಬಹುದು. ಧನ್ಯವಾದಗಳು.